ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಎಲ್ ಶಿವಲಿಂಗಪ್ಪನವರೇ, ಡಾಕ್ಟರ್ ವಿಜಯಪ್ಪ ಹೊನ್ನಾಳಿಯವರೇ, ಪ್ರೀತಿಯ ಶ್ರೀ ಎಂ ಚಂದ್ರಶೇಖರ್ ಅವರೇ, ಅರ್ಸಿಕುಮಾರ್ ಅವರೇ, ಆತ್ಮೀಯರಾದ ಲೋಕಪ್ಪನವರೇ, ಮತ್ತಿಲ್ಲಿ ರಾಮಪ್ರಸಾದ್ ಅವರೇ, ಈ ಹಾಲು ತುಂಬುವಷ್ಟು ಜನ ಈಗ ಸೇರಿದ್ದೀರಿ. ಅದು ತುಂಬಾ ಸಂತೋಷದ ವಿಷಯ. ಇಲ್ಲಿಗೆ ಮೊದಲು ಪ್ರವೇಶ ಮಾಡಿದಾಗ ಸಭೆ ತುಂಬಾ ಹಳಹೀನವಾಗುವುದು ತಂದುಕೊಂಡೆ ನಾನು. ಆದ್ರೆ ಈಗ ಈ ಪುಟ್ಟ ಹಾಲು ತುಂಬಿದೆ. ಆಕಾರ ಕಿರಿದಾಗಿರ್ಬೋದು, ಅರ್ಥ ಹಿರಿದಾಗಿರ್ಬೇಕು. ಸಭೆ ಚಿಕ್ಕದಿರಬಹುದು, ಆದರೆ ಈ ಸಭೆಯಲ್ಲಿ ಉಪಸ್ಥಿತಿರುವ ತಾವುಗಳೆಲ್ಲರೂ ಕೂಡ ಪ್ರಬುದ್ಧರು, ವಿಚಾರವಂತರು, ತಿಳ್ಕೊಂಡಿರ್ತಕ್ಕಂಥವರು, ಮತ್ತೆ ಶಿವಲಿಂಗಪ್ಪನವರ ಪ್ರೀತಿಯ ಅಭಿಮಾನಿಗಳು. ಅಂತ ಒಂದು ಸಭೆ ನಿಜಕ್ಕೂ ಕೂಡ ಅರ್ಥಪೂರ್ಣ, ಮಾತಾಡಕ್ಕೆ ತುಂಬಾ ತೂಕ ಮತ್ತು ಬೆಲೆ ಇದೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ನಾನು ಇತ್ತೀಚೆಗೆ ಗಮನಿಸಿದ ಮಟ್ಟಿಗೆ ಮೈಸೂರು ಆರ್ಟ್ ಗ್ಯಾಲರಿ ಅಂತ ಹೇಳ್ಬಿಟ್ಟು ಏನು ಶಿವಲಿಂಗಪ್ಪನವರು ಸ್ಥಾಪನೆ ಮಾಡಿದಾರಲ್ಲ, ಇದಕ್ಕೆ ಒಂದು ಸಾಂಸ್ಥಿಕ ರೂಪು ದೊರೆಯೋದಾದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪ್ರಾಯಶಃ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಮೈಸೂರು ಅನೇಕ ವಿಚಾರಗಳಲ್ಲಿ, ವಿಷಯಗಳಲ್ಲಿ, ಸಂಸ್ಥೆಗಳಲ್ಲಿ ಲೋಕ ಪ್ರಸಿದ್ಧ, ಜಗತ್ ಪ್ರಸಿದ್ಧ. ಅರಮನೆಯಿಂದ ಹಿಡಿದು ಗುರುಮನೆ ತನಕ ಈ ಊರು ಬಹಳ ಪ್ರಸಿದ್ಧವಾದದ್ದು. ಇಲ್ಲಿ ಅನೇಕ ಸಂಸ್ಥೆಗಳಿವೆ. ಇಲ್ಲಿಗೆ ಬರ್ತಕ್ಕಂಥ ವಿಸಿಟರ್ಸ್ ಆ ಎಲ್ಲಾ ಸಂಸ್ಥೆಗಳನ್ನು ಕೂಡ ಭೇಟಿ ಮಾಡಿ ನೋಡಿ ಸಂತೋಷಪಟ್ಟು ಹೋಗ್ತಾರೆ. ಆದ್ರೆ ಮೈಸೂರು ಆರ್ಟ್ ಗ್ಯಾಲರಿ ಅಂತಕ್ಕಂಥ ಒಂದು ಸಂಸ್ಥೆ ಈ ಊರಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು ಗಮನಿಸಿದ ಮಟ್ಟಿಗೆ ಶಿವಲಿಂಗಪ್ಪನವರು ಈಗಾಗಲೇ 100ಕ್ಕಿಂತ ಅಧಿಕ ಸಂಖ್ಯೆಯ ವರ್ಣಚಿತ್ರಗಳನ್ನು ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಅವರ ಮನಸ್ಸು ವಚನ ಸಾಹಿತ್ಯದ ಕಡೆಗೆ ಹರಿದು ವಚನಗಳನ್ನ ಚಿತ್ರಗಳ ಮೂಲಕ ಇಂಟರ್ಪ್ರಿಟ್ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಅನೇಕವನ್ನು ನಾನು ನೋಡಿದ್ದೇನೆ. ತುಂಬಾ ಅರ್ಥಗರ್ಭಿತವಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಚಿತ್ರಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಆರ್ಟ್ ಗ್ಯಾಲರಿಗೆ ಒಂದು ರೂಪವನ್ನು ಕೊಟ್ಟು ಮೈಸೂರಿಗೆ ಬರತಕ್ಕಂಥ ವಿಸಿಟರ್ಸ್, ಪ್ರವಾಸಿಗರು ಇಲ್ಲಿಗೂ ಕೂಡ ಭೇಟಿ ಕೊಡುವಂತೆ ಮಾಡೋದಾದ್ರೆ ಅದು ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ, ಶಿವಲಿಂಗಪ್ಪನವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಈ ಮಾತು ಯಾಕೆ ಅಂತ ಕೇಳಿದ್ರೆ, ನಾವು ಇವತ್ತಿದ್ದೀವಿ ಅಷ್ಟೇ, ನಾಳೆ ಏನು ಆ ಪ್ರಶ್ನೆ ಇದ್ದೇ ಇದೆ. ಶಿವಲಿಂಗಪ್ಪನವರು ಎಷ್ಟು ಕಾಲ ಬದುಕ್ತಾರೆ, ನಾವೆಷ್ಟು ಕಾಲ ಬದುಕ್ತೀವಿ ಅಂತಕ್ಕಂಥ ಪ್ರಶ್ನೆ ಇದ್ದೇ ಇದೆ. ಇಂತಹ ಸಂದರ್ಭದಲ್ಲಿ ಅವರ ಕೃತಿಗಳು, ಅವರ ಕಲಾವಂತಿಕೆ ಶಾಶ್ವತ ಉಳಿಬೇಕು ಅಂತನಾದ್ರೆ, ಅದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಡೋದಾದ್ರೆ ಅದರಿಂದ ಲೋಕಕ್ಕೆ ಬಹುದೊಡ್ಡ ಉಪಕಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಉದಾಹರಣೆಗೆ ಸುಮ್ಮನೆ ನೆನಪಿಸ್ಕೊಂಡು ಹೇಳೋದಾದ್ರೆ, ಲಂಡನ್, ನ್ಯೂಯಾರ್ಕ್, ಮಿಲನ್ ಮುಂತಾದ ಪ್ಯಾರಿಸ್ ಮುಂತಾದ ನಗರಗಳಿಗೆ ಹೋದ್ರೆ ಆ ನಗರಗಳು ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದ್ರೆ ಬಹು ದೊಡ್ಡ ಕಟ್ಟಡಗಳಿಗೆ ಪ್ರಸಿದ್ಧ. ಅದ ಬೇರೆ ವಿಷಯ. ದೊಡ್ಡ ದೊಡ್ಡ ಗಾರ್ಡನ್ಸ್ಗೆಲ್ಲ ಪ್ರಸಿದ್ಧ, ಅದು ಕೂಡ ವಿಷಯನೇನೆ. ಆದ್ರೆ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾತಕ್ಕೆ ಅಂತ ಕೇಳಿದ್ರೆ ಅಲ್ಲಿ ಆರ್ಟ್ ಮ್ಯೂಸಿಯಂಗಳಿಗೆ ಅಂದ್ರೆ ಚಿತ್ರಕಲೆಗೆ, ವರ್ಣಚಿತ್ರಕಲೆಗೆ ಬಹಳ ಪ್ರಸಿದ್ಧ, ಜಗತ್ ಪ್ರಸಿದ್ಧ ಅವೆಲ್ಲ. ಪ್ಯಾರಿಸ್ಗೆ ಹೋದವರು ಲೋರ್ವೆ ಮ್ಯೂಸಿಯಂ ಅನ್ನು ನೋಡದೆ ಬರೋದೇ ಇಲ್ಲ. ಲಂಡನ್ಗೆ ಹೋದವರು ಲಂಡನ್ ಆರ್ಟ್ ಮ್ಯೂಸಿಯಂ ಅನ್ನು ನೋಡದೆ ಬರೋದೇ ಇಲ್ಲ. ಟ್ರಫಾಲ್ಗರ್ ಸ್ಕ್ವೇರ್ ಅಲ್ಲಿ ಇರೋ ಲಂಡನ್ ಆರ್ಟ್ ಗ್ಯಾಲರಿ ನೋಡದೆ ಬರೋದೇ ಇಲ್ಲ. ಆದ್ರೆ ಮೈಸೂರಿನಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಒಂದು ಬಿಟ್ರೆ ಮತ್ತೊಂದು ಇಲ್ಲಿಲ್ಲ. ಅರಮನೆ ಪ್ರದರ್ಶನ ಏನು ಇಟ್ಟಿದ್ದಾರೆ ಅಲ್ಲಿ ಚಿತ್ರವನ್ನು ಬಿಟ್ರೆ ಮತ್ತೊಂದು ಪ್ರದರ್ಶನ ಇಲ್ಲ. ಈ ದಿಕ್ಕಿನಲ್ಲಿ ಈ ಒಂದು ಪ್ರಯತ್ನನ ಅಂದ್ರೆ ಶಿವಲಿಂಗಪ್ಪನವರ ಎಲ್ಲಾ ಕಲಾಕೃತಿಗಳನ್ನ ಒಂದು ಕಡೆ ಪ್ರದರ್ಶನ ಮಾಡಿ ಅದಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಬರ್ತಕ್ಕಂಥ ಪ್ರವಾಸಿಗರು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಹೋಗೋ ರೀತಿ ಮಾಡೋದಾದ್ರೆ
ನಾವು ನಮ್ಮ ಸಮಾಜ ಅಥವಾ ಇಡೀ ಸಮಾಜ ಅವರಿಗೆ ಕೊಡ್ತಕ್ಕಂಥದ್ದು ಬಹುದೊಡ್ಡ ಗೌರವ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೇನೆ. ಯಾಕೆ ಅಂತ ಕೇಳಿದ್ರೆ, ನಾನು ಶಿವಲಿಂಗಪ್ಪನವ್ರನ್ನ ಕಳೆದ ಸುಮಾರು 20-25 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಅವರು ಬಹಳ ವಿನಯವಂತರು, ಸಜ್ಜನರು, ವಿವೇಕಶಾಲಿಗಳು, ಮತ್ತೆ ಕಲಾ ಪ್ರಪಂಚಕ್ಕೆ ಅವರ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಅವರ್ಣನೀಯ. ಅಷ್ಟೊಂದು ಪ್ರೀತಿ ಅವರಿಗೆ, ಅದರಲ್ಲೂ ಕೂಡ ವಚನಗಳ ಮೇಲೆ ಅವರಿಗೆ ಅತ್ಯಂತ ಹೆಚ್ಚಿನ ಅಭಿಮಾನ ಇದೆ. ಅಂಥವ್ರು ಮಾಡಿರ್ತಕ್ಕಂಥ ಕೃತಿಗಳಿಗೆ ಈ ಒಂದು ರೂಪ ಕೊಡೋದಾದ್ರೆ ಅದು ಶಾಶ್ವತ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಈಗ ತಾನೇ ಬಿಡುಗಡೆಯಾದಂತಹ ಚಿತ್ರಗಳು, 3 ಚಿತ್ರಗಳು ಅರಸಿಕುಮಾರ್ ಅವರದ್ದು, ಅವುಗಳನ್ನ ಕುರಿತು ಶಿವಲಿಂಗಪ್ಪನವರೇ ವಿವರಣೆ ಕೊಟ್ಟರು. ತುಂಬಾ ಅರ್ಥಪೂರ್ಣವಾದ ವಿವರಣೆ ಕೊಟ್ಟಿದ್ದಾರೆ. ಅದೇ ರೀತಿ ಶಿವಲಿಂಗಪ್ಪನವರು ಬೇರೆ ಬೇರೆ ವಚನಗಳನ್ನ ಇಂಟರ್ಪ್ರಿಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಣ್ಣ ನಿಜಕ್ಕೆ ಹೇಳಬೇಕು ಅಂತ ಕೇಳಿದ್ರೆ, ಅರಸಿಕುಮಾರ್ ಅವರ ಚಿತ್ರಗಳು ಮನೋಜ್ಞ, ಅದ್ರ ಬಗ್ಗೆ 2 ಮಾತಿಲ್ಲ. ಅದರಲ್ಲೂ ಕೂಡ 3ನೇ ಚಿತ್ರ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 3 ವರ್ಗದ ಮಕ್ಕಳನ್ನ ಒಬ್ಬಳೇ ತಾಯಿ ತನ್ನ 4 ವರ್ಗದ ಮಕ್ಕಳನ್ನ ತಮ್ಮ ಉದರದೊಳಗೆ ಹೊಟ್ಟೆಯೊಳಗೆ ಇಟ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ತುಂಬಾ ಅರ್ಥಪೂರ್ಣ. ಅಲ್ಲಿ ಒಂದೇ ಒಂದು ಮಿಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದೇನು ಅಂತ ಕೇಳಿದ್ರೆ, ಪಂಚಮರು ಅಂತ ಹೇಳ್ಬಿಟ್ಟು. ಪಂಚಮರು ಅಂದ್ರೆ ಅಸ್ಪೃಶ್ಯರು, ಅವರಲ್ಲಿ ಮಿಸ್ ಆಗಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕೊನೆ ವರ್ಗ ಪಂಚಮ. ಮತ್ತೆ ಅಲ್ಲಿ ಮಾಡಿದಂತ ಇಂಟರ್ಪ್ರಿಟೇಷನ್ ಕೂಡ ಸ್ವಲ್ಪ ಸರಿಯಾಗಲಿಲ್ವೇನೋ ಅಂತ ನನಗನ್ಸುತ್ತೆ. ಬ್ರಾಹ್ಮಣ ಸರಿ, ಕ್ಷತ್ರಿಯ ಸರಿ, ವೈಶ್ಯ ಸರಿ, ಮತ್ತೆ ಶೂದ್ರನು ಕೂಡ ಸರಿನೇ. ಆದ್ರೆ ಪಂಚಮ ಯಾರು ಅಂತ ಕೇಳಿದ್ರೆ ಪಾದ. ಈ 4 ವರ್ಗದ ಭಾರವನ್ನು ಹೊತ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಪಂಚಮರು. ಅದನ್ನ ವಚನ ಶಾಸ್ತ್ರದಲ್ಲಿ ಮಾರ್ಮಿಕವಾಗಿ ಗಮನಿಸರೇ ವಿನಃ ನೇರವಾಗಿ ಹೇಳೋದಿಲ್ಲ. ಆ ಒಂದು ವರ್ಗ ಇದೆ, ಅದಿರ್ತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಬಸವಾದಿ ಶಿವಶರಣರು ಹೋರಾಟ ಮಾಡಿದ್ರು ಯಾರ ವಿರುದ್ಧ ಅಂತ ಕೇಳಿದ್ರೆ, ಮೇಲಿನ 4 ವರ್ಗ ಅದು ಅಷ್ಟವರಿಗೆ ಮುಖ್ಯವಾಗಲಿಲ್ಲ. ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಪಂಚಮ, ಅಸ್ಪೃಶ್ಯ ವರ್ಗ. ಅವರನ್ನ ಮೇಲೆತ್ತುವ ಪ್ರಯತ್ನ ವಚನಕಾರರು, ಬಸವಾದಿ ಶಿವಶರಣರು ಹೆಚ್ಚಿನ ಮಟ್ಟದಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದು ಲೋಕ ಪ್ರಸಿದ್ಧ. ಬಹುಶಃ ಬಸವಣ್ಣವರ ಆ ವಚನ ಸಂಗ್ರಹನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿನ ವಚನಗಳಲ್ಲಿ ಅಸ್ಪೃಶ್ಯನ ಕುರಿತು ಹೇಳ್ತಾ ಬರ್ತಾರೆ. ಅವುಗಳನ್ನ ಗಮನಿಸಿದಾಗ ಎಷ್ಟು ಬಸವಣ್ಣವರು ನೊಂದಿದ್ರು, ವ್ಯಥೆ ಪಟ್ಟಿದ್ರು, ದುಃಖ ಪಟ್ಟಿದ್ರು, ಎಂತಹ ಅನ್ಯಾಯ ಒಂದು ಇಡೀ ಸಮಾಜಕ್ಕೆ ಆಗ್ತಾ ಇದ್ದಿಲ್ಲ ಅಂತಕ್ಕಂಥ ಚಿಂತೆ ಅವನ್ನ ಎಷ್ಟು ಕಾಡ್ತು ಅಂತ ಕೇಳಿದ್ರೆ, ಅವರ ಅಳಲನ್ನ, ದುಃಖವನ್ನ ಆ ವಚನ ತೋಡ್ಕೊಂಡಿದ್ದಾರೆ. ಅಂತ ಅನೇಕ ವಚನಗಳ ಶಿವಲಿಂಗಪ್ಪನವರು ತಮ್ಮ ಕಲಾಕೃತಿಗಳ ಮೂಲಕ ಇಂಟರ್ಪ್ರಿಟ್ ಮಾಡಿದ್ದಾರೆ. ಮತ್ತೆ ಇವತ್ತು ಬಿಡುಗಡೆ ಆದಂತ ಲೋಕಾರ್ಪಣೆ ಆದಂತ 3 ಚಿತ್ರಗಳು ನಿಜಕ್ಕೂ ಕೂಡ ಮನೋಜ್ಞ, ತುಂಬಾ ಸುಂದರವಾಗಿದ್ದಾವೆ. ಅದರಲ್ಲೂ ಮೊದಲನೇದಂತೂ ಕೂಡ ಅರ್ಥಪೂರ್ಣವಾಗಿ ಬಂದಿರತಕ್ಕಂಥದ್ದು, 2ನೇದು ಅಷ್ಟೇ, 3ನೇದು ಅಷ್ಟೇ. 3ನೇದಂತೂ ಕೂಡ ಅರ್ಥಪೂರ್ಣ, ಬಹಳ ಸುಂದರನು ಕೂಡ. ನಾನು ವರ್ಣಚಿತ್ರಗಳ ವಿಮರ್ಶಕನಲ್ಲ, ಹಾಗಾಗಿ ಹೆಚ್ಚಿನ ಒಳನೋಟ ನಾನು ಕೊಡ್ಲಾರೆ. ಆದ್ರೆ ಇಲ್ಲಿ ಇನ್ನೊಂದು ಸಣ್ಣ ವಿಷಯ ಅಂತ ಕೇಳಿದ್ರೆ, ಕರ್ಣದಲ್ಲಿ ಜನಿಸಿದವರುಂಟೆ ಅಂತಕ್ಕಂಥ ಮಾತು, ಅದನ್ನ ಶಿವಲಿಂಗಪ್ಪನವರು ಒತ್ತಿ ಅಲ್ಲಿ ಹೇಳಿದ್ರು. ಅದಕ್ಕೆ ಅರ್ಥ ಬರೀ ಕಿವಿಯಲ್ಲಿ ಹುಟ್ಟಿದವರಿದ್ದಾರಾ ಅಂತ ಪ್ರಶ್ನೆ ಅಲ್ಲ, ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಅದು ಧ್ವನಿ. ಇಂಗ್ಲಿಷ್ ಅದನ್ನ ಸಜೆಷನ್ ಅಂತ ಕರಿತೀವಿ. ಧ್ವನಿಪೂರ್ಣ ಅಂದ್ರೆ ಪದಗಳು ಏನು ಅರ್ಥ ಹೇಳುತ್ತೋ ಅದಕ್ಕಿಂತ ಮೀರಿದ, ಅದರ ಆಚೆಗೂ ದಕ್ಕತಕ್ಕಂಥ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತೀವಿ. ಅದನ್ನ ಧ್ವನಿ ಅಂತ ಕರಿತೀವಿ. ಅದೇನು ಅಂತ ಕೇಳಿದ್ರೆ, ಬ್ರಾಹ್ಮಣರು ದ್ವಿಜರು ಅಂತ ಕರ್ಕೊಳ್ತಾರೆ ತಮ್ಮನ್ನ. ದ್ವಿಜರು ಅಂದ್ರೆ 2ನೇ ಸರಿ ಹುಟ್ಟಿದವರು ಅಂತ. ಮೊದಲನೇ ಸರಿ ತಾಯಿಯ ಗರ್ಭದಿಂದ, 2ನೇ ಸರಿ ಯಜ್ಞೋಪವೀತ ಧಾರಣೆ ಮಾಡೋದ್ರಿಂದ 2ನೇ ಹುಟ್ಟು ಅಂತ ಹೇಳ್ಬಿಟ್ಟು. ಅಂದ್ರೆ ತಾಯಿ ಗರ್ಭದಿಂದ ಬಂದಂತಹ ಮಗು ಅದು ಕೇವಲ ಶೂದ್ರ ಅಷ್ಟೇ. ಯಾಕೆ? ಅದಕ್ಕೆ ಯಜ್ಞೋಪವೀತ ಧಾರಣೆ ಆಗಿರೋದಿಲ್ಲ. ಯಜ್ಞೋಪವೀತ ಧಾರಣೆ ಆದ ಮೇಲೆ ಮಾತ್ರ ಅದು ಬ್ರಾಹ್ಮಣ ಆಗುತ್ತೆ ಅಂತಕ್ಕಂಥ ಪರಿಕಲ್ಪನೆ. ಅಲ್ಲಿ 2 ಸರಿ ಹುಟ್ಟಿದಂಗಾಯ್ತು, 2 ಸರಿ ಹುಟ್ಟಿದಂಗಾಯ್ತು. ಅದು ಕೂಡ ಅಲ್ಲಿ ಧ್ವನಿ ಇದೆ. ಕರ್ಣದಲ್ಲಿ ಹುಟ್ಟಿದವರುಂಟೆ ಅಂತಕ್ಕಂಥ ಮಾತ್ರ ಹಿಂದೆ ಬ್ರಾಹ್ಮಣರು ತಮ್ಮನ್ನ ದ್ವಿಜರು ಅಂತ ಕರ್ಕೊಳ್ತಾರಲ್ಲ, ಅದ್ರ ಮೇಲೂ ಕೂಡ ಅವರು ಟೀಕೆ ಮಾಡ್ತಾರೆ ಬಸವಣ್ಣವರು. ಅದು ಕೂಡ ತಪ್ಪು ಅಂತ ಹೇಳ್ಬಿಟ್ಟು. ಅದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಅಂದ್ರೆ ವೀರಶೈವರಲ್ಲಿ, ಲಿಂಗಾಯತರಲ್ಲಿ ಇಷ್ಟಲಿಂಗ ಧಾರಣೆ ಅಂತಕ್ಕಂಥದ್ದು ಬಂದಿತ್ತು. ತಾಯಿ ಗರ್ಭದಿಂದ ಬಂದ ಮೇಲೆ ಒಂದು ಹುಟ್ಟಾಯ್ತು,
ಮತ್ತೆ ಗುರುವಿನಿಂದ ಇಷ್ಟಲಿಂಗವನ್ನ ಸ್ವೀಕಾರ ಮಾಡದೆ ಎರಡನೇ ಹುಟ್ಟು ಆಯ್ತು ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಒಂದು ವರ್ಗವನ್ನ, ಅಂದ್ರೆ ಯಾರ್ಯಾರು ಇಷ್ಟಲಿಂಗವನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧರಿದ್ರು ಅವರು ಕೂಡ ಎರಡು ಹುಟ್ಟು ಇದೆ ಅನ್ನೋದನ್ನ ಬಸವಾದಿ ಶಿವಶರಣರು ಇಷ್ಟಲಿಂಗ ಧಾರಣೆ ಮೂಲಕ ಸಮಾಜಕ್ಕೆ ತೋರಿಸ್ಕೊಟ್ರು ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ. ಹೀಗೆ ವಚನಗಳನ್ನ ಕುರಿತು ನಾವು ಚಿತ್ರಗಳನ್ನ ಕುರಿತು ನಾವು ಮಾತಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಗಮನಿಸಬೇಕಾದೇನಂದ್ರೆ, ಇವತ್ತಿನ ನಮ್ಮ ಚಿತ್ರ ಕಲಾವಿದರು ಮತ್ತೆ ಪಾಶ್ಚಿಮಾತ್ಯ ಚಿತ್ರ ಕಲಾವಿದರು, ವರ್ಣಚಿತ್ರ ಕಲಾವಿದರು, ಇವರೊಳಗೆ ಇರತಕ್ಕಂಥ ವ್ಯತ್ಯಾಸನ ನಾನು ಬಹಳ ಹಿಂದೆಲ್ಲೂ ಕೂಡ ಗುರುತಿಸ್ಕೊಂಡ್ ಬಂದಿದ್ದೀನಿ. ನಾನು ಆಗಲೇ ಹೇಳಿದೆ, ಪಾಶ್ಚಿಮಾತ್ಯ ದೇಶಗಳಿಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಮ್ಯೂಸಿಯಂಗಳಲ್ಲಿ ನೂರಾರು ಸಾವಿರಾರು ಚಿತ್ರಗಳನ್ನ ನಾವು ನೋಡ್ತೇವೆ. ನಿಮ್ಗೆಲ್ಲ ಗೊತ್ತಿರಬೇಕು, ಲಿಯೋನಾರ್ಡೋ ಡಾ ವಿಂಚಿ, ಬಾಟಿಸೆಲ್ಲಿ, ವರ್ಮರ್, ವಿನ್ಸೆಂಟ್ ಗೋಗ್, ಪಿಕಾಸೋ, ಮಾನೆಟ್, ರಾಫೇಲ್, ರೆಂಬ್ರಾಂಟ್, ಮೈಕೆಲೇಂಜಲೋ, ಇವರು ಜಗತ್ ಪ್ರಸಿದ್ಧ ವರ್ಣಚಿತ್ರಕಾರರವರಲ್ಲ. ಪಾಶ್ಚಿಮಾತ್ಯ ಜಗತ್ತಿನ ಮ್ಯೂಸಿಯಂಗಳಲ್ಲಿ ಇವರ ಚಿತ್ರಗಳನ್ನೇ ಪ್ರಮುಖವಾಗಿ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಏನು ಅಂತ ಕೇಳಿದ್ರೆ, ಇವರೆಲ್ಲರೂ ಕೂಡ 14ನೇ ಶತಮಾನದಿಂದ 20ನೇ ಶತಮಾನ ತನಕ ಕೂಡ ಬಾಳಿ ಹೋದವರು ಇವರೆಲ್ಲ. 14ನೇ ಶತಮಾನ ಅಂದ್ರೆ ಇಲ್ಲಿನ ಸುಮಾರು 600-700 ವರ್ಷಗಳ ಹಿಂದೆನೇ ಈ ಕಲಾವಿದರು ಇದ್ದವರು. ಆದ್ರೆ ಭಾರತದಲ್ಲಿ ಯಾಕೆ 14ನೇ ಶತಮಾನದಿಂದ ಅಥವಾ 12ನೇ ಶತಮಾನದಿಂದ ಈ ಒಂದು ಚಿತ್ರಕಲೆ ಬೆಳಕಿಗೆ ಬರಲಿಲ್ಲ? ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. 19ನೇ ಶತಮಾನದ 2ನೇ ಭಾಗದಿಂದ ಹಿಡಿದು 20ನೇ ಶತಮಾನದ ಆದ್ಯಂತ ಅನೇಕ ಕಲಾವಿದರು ನಮ್ಮನ್ನು ಹುಟ್ಕೋತಾರೆ, ಮಾಡ್ತಾರೆ. ಅವ್ರ ಪೈಕಿ ಬಹಳ ಮುಖ್ಯವಾಗಿ ರವಿವರ್ಮ ಅವರು, ಕೇರಳದ ರವಿವರ್ಮ ಜಗತ್ ಪ್ರಸಿದ್ಧ ಕಲಾವಿದರು. ಮತ್ತೆ ಎಫ್ ಹುಸೇನ್ ಅಂತ ಹೇಳ್ಬಿಟ್ಟು, ಅಮೃತಾ ಶೇರ್ಗಿಲ್, ಜಮಿನಿ ರಾಯ್, ಅಭರೀಂದ್ರನಾಥ ಟ್ಯಾಗೋರ್, ನಂದಲಾಲ್ ಬೋಸ್, ತಾಯಿಬ್ ಮೆಹ್ತಾ, ಇವರೆಲ್ಲರೂ ಕೂಡ 20ನೇ ಶತಮಾನದ ನಮ್ಮ ಬಹುದೊಡ್ಡ ಕಲಾವಿದರು, ವರ್ಣಚಿತ್ರ ಕಲಾವಿದರು. ಎಫ್ ಹುಸೇನ್ ಅವರು ನಿಜಕ್ಕೂ ಕೂಡ ದೊಡ್ಡ ಕಲಾವಿದರೇ, ಆಗ ಅವರು ತುಂಬಾ ಬಹಳ ಪರ್ವಟೆಡ್ ಚಿತ್ರ ಕಲಾವಿದರು. ಸರಸ್ವತಿಯನ್ನ ಲಗ್ನವಾಗಿ ಚಿತ್ರಿಸಿದಂತ ಕಲಾವಿದ. ಹಾಗಾಗಿ ಅಲ್ಲಿಯವರೆಗೆ ಅವರು ಏನು ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ರು ಅದನ್ನ ನಷ್ಟ ಮಾಡ್ಕೊಂಡ್ರು, ಅದನ್ನ ಕಳ್ಕೊಂಡ್ಬಿಟ್ರು. ಈ 4-5 ಜನ ಭಾರತೀಯ ಕಲಾವಿದರನ್ನ ಗಮನಿಸಿದ್ರೆ ನಮ್ಮಲ್ಲಿ ಹಿಂದೆ ಕೂಡ ಟ್ಯಾಲೆಂಟ್ ಇತ್ತು, ಕಲಾವಿದರಿದ್ರು, ಆದ್ರೆ ಚಿತ್ರಗಳು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ಹಿಸ್ಟ್ರಿಯನ್ನು ಗಮನಿಸಿದ ಮಟ್ಟಿಗೆ ಹೊಳಿತಕ್ಕಂಥ ಸಂಗತಿ ಏನು ಅಂತ ಕೇಳಿದ್ರೆ, ಹಿಂದೆಲ್ಲ ಕಲಾವಿದರಿಗೆ, ಸಂಗೀತಗಾರರಿಗೆ ಮತ್ತೆ ಸಾಹಿತಿಗಳಿಗೆ ಬೆಂಬಲ ಕೊಡ್ತಿದ್ದಂತ ವರ್ಗ ಯಾವುದು ಅಂತ ಕೇಳಿದ್ರೆ ರಾಜರುಗಳು, ರಾಜ ಮನೆತನ ರಾಜರುಗಳು ಅವರಿಗೆ ಬೆಂಬಲ ಕೊಡ್ತಾ ಇದ್ರು, ಆಶ್ರಯ ಕೊಡ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಇರ್ಬೋದು, ಮತ್ತೊಂದಿರ್ಬೋದು, ಬೆಳಕಿಗೆ ಬರ್ತಾ ಇದ್ರು. ಆದ್ರೆ ಅದೇ ರಾಜ ಮನೆತನಗಳು, ರಾಜರುಗಳು ಚಿತ್ರ ರಚನೆಗೆ ಅಷ್ಟೊಂದು ಪ್ರೋತ್ಸಾಹ ಕೊಡಲಿಲ್ಲ. ಆದ್ರೆ ಕೊಟ್ಟದ್ದು ಯಾವುದಕ್ಕೆ ಅಂತ ಕೇಳಿದ್ರೆ, ದೇವಾಲಯಗಳನ್ನ ಕಟ್ಟೋದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅಂದ್ರೆ ಶಿಲ್ಪಕಲೆ ನಮ್ಮಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ಬಿಡ್ತು. ಅಂದ್ರೆ ದೇವಾಲಯಗಳ ನಿರ್ಮಾಣ ಮಾಡ್ತಕ್ಕಂಥ ಕಲೆ ಬಹು ದೊಡ್ಡ ಪ್ರಮಾಣದಲ್ಲಿ ಬೆಳಕೊಳ್ತು. ಉದಾಹರಣೆಗೆ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ನೋಡಿದ್ರೆ ನಮ್ಗನ್ಸುತ್ತೆ ನಮ್ಮಲ್ಲಿ ಶಿಲ್ಪಕಲೆ ಎಷ್ಟು ಮಟ್ಟಿಗೆ ಬೆಳೀತು ಅಂತ ಹೇಳ್ಬಿಟ್ಟು. ಮತ್ತೆ ಬೇಲೂರಿನ ಚನ್ನಕೇಶ್ವರ ದೇವಾಲಯ ನೋಡಿದ್ರೆ ಎಷ್ಟು ಸುಂದರವಾದ ಶಿಲ್ಪಕಲೆ ನಮ್ಮಲ್ಲಿ ಅರಳಿತು ಅಂತಕ್ಕಂಥ ನಮ್ ಗಮನಕ್ಕೆ ಬರುತ್ತೆ. ಇದಕ್ಕೆ ಪ್ರೋತ್ಸಾಹ ಕೊಟ್ರು. ಯಾಕೆ ಪ್ರೋತ್ಸಾಹ ಕೊಟ್ರು ಅಂತ ಕೇಳಿದ್ರೆ, ಎಷ್ಟು ದೊಡ್ಡ ದೇವಸ್ಥಾನ ರಾಜ ಕಟ್ಟಿಸ್ತಾನೋ ಅಷ್ಟು ಪ್ರಸಿದ್ಧ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ. ಅವರಿಗೆ ಭಕ್ತಿ ಇತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಹಣ ಇತ್ತು, ಕೆಲಸಗಾರಿದ್ರು, ಕಲಾವಿದರಿದ್ರು, ಖರ್ಚು ಮಾಡ್ತಾ ಇದ್ರು, ನೇಮಿಸ್ಕೊಳ್ತಾ ಇದ್ರು, ದೊಡ್ಡ ಸುಂದರವಾದ ದೇವಸ್ಥಾನ ಕಟ್ಟಿಸಿದ್ರು. ಯಾಕೆಂದ್ರೆ ಆ ಮೂಲಕ ತಮ್ಮ ಕೀರ್ತಿಯನ್ನ, ತಮ್ಮ ಸಾಮ್ರಾಜ್ಯದ ಕೀರ್ತಿಯನ್ನ ಹರಡ್ಕೊಳ್ಳೋಕ್ಕೋಸ್ಕರ. ಆದ್ರೆ ಆ ದೇವಸ್ಥಾನಗಳ ಒಳಗೆ ಮತ್ತು ಹೊರಗೆ ಸೌಂದರ್ಯವಾದ ಶಿಲ್ಪಗಳ ನಿರ್ಮಾಣ ಮಾಡಕ್ಕೆ ಮಾತ್ರ ಒತ್ತನ್ನು ಕೊಟ್ರು. ಆದ್ರೆ ಅದೇ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಆದದ್ದೇ ಬೇರೆ. ಅದೇನು ಅಂತ ಕೇಳಿದ್ರೆ, ಬಹುದೊಡ್ಡ ಚರ್ಚ್ಗಳನ್ನ ಕಟ್ಟಿದ್ರು. ಉದಾಹರಣೆಗೆ ವ್ಯಾಟಿಕನ್, ಅಲ್ಲಿರ್ತಕ್ಕಂಥ ದೊಡ್ಡ ಚರ್ಚ್ ಅನ್ನ ತಾವೆಲ್ಲ ನೋಡಿದ್ರೆ ನಿಮ್ಗೆ ಜ್ಞಾಪಕ ಬರುತ್ತೆ ಅಂತ ಕಾಣುತ್ತೆ. ನಮ್ಮ ಮೈಸೂರಿನ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಚರ್ಚ್ ಇದೆಯಲ್ಲ, ಆ ಚರ್ಚ್ ಅನ್ನ ಆ ವ್ಯಾಟಿಕನ್ ಚರ್ಚ್ ಒಳಗೆ ತಾಡ ಇಟ್ಬಿಡ್ಬೋದು, ಅಷ್ಟು ದೊಡ್ಡ ಚರ್ಚ್ ಅದು. ಆದ್ರೆ ಅದ್ರ ಒಳಗಡೆ ಸೀಲಿಂಗ್ ಇದೆಯಲ್ಲ,
ಅಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನ ನೀವು ನೋಡಬೇಕು. ಅದ್ಭುತ, ಪರಮಾದ್ಭುತ. ಅದು ಬಹುಶಃ ಒಂದು ವಾರ ನಿಂತ್ಕೊಂಡು ನೋಡಿದ್ರು ಕೂಡ ಸಂತೋಷ ಆಗುತ್ತೆ. ಅವನ್ನ ಮೈಕೇಲೇಂಜಲೋ ಮಾಡಿದ್ರು, ಮತ್ತೆ ಲಿಯೋನಾರ್ಡೋ ಡ ವಿಂಚಿ ಅವರು ಕೂಡ ಮಾಡಿದ್ರು. ಅದನ್ನ ವರ್ಷಗಟ್ಲೆ ಟೈಮ್ ತಗೊಂಡು ಮಾಡಿರು. ಅಂದ್ರೆ ಚರ್ಚ್ ನಿರ್ಮಾಣ ಮಾಡ್ತಕ್ಕಂಥವರು ಬರೀ ದೊಡ್ಡ ಚರ್ಚ್ ಅನ್ನು ಮಾತ್ರ ಕಟ್ಟಲಿಲ್ಲ, ಪೇಂಟಿಂಗ್ಗಳಿಗೆ ಸ್ಕೋಪ್ ಬರೋ ರೀತಿ ನಿರ್ಮಾಣ ಮಾಡಿದ್ರು, ಪ್ಲಾನ್ ಮಾಡಿದ್ರು ಅವರು. ನಮ್ಮಲ್ಲಿ ಅದಾಗಲಿಲ್ಲ. ಉದಾಹರಣೆಗೆ ತಂಜಾವೂರು ದೇವಸ್ಥಾನದಲ್ಲಿ ಕೆಲವು ಕಡೆ ಕೆಲವು ಚಿತ್ರಗಳನ್ನು ನೋಡಬಹುದು. ಅವನ್ನ ಹೊರಗಡೆ ನೇರವಾಗಿ ನೋಡಕ್ಕಾಗಲ್ಲ, ಒಳಗಡೆ ಎಲ್ಲೋ ಒಂದ್ ಕಡೆ ಸುತ್ಕೊಂಡು ನೋಡ್ಬೇಕು. ಉದಾಹರಣೆಗೆ ಲೇಪಾಕ್ಷಿಯಲ್ಲಿ ವೀರಭದ್ರನ ದೇವಸ್ಥಾನ ಇದೆ, ಅಲ್ಲಿ ಕೆಲವು ಚಿತ್ರಗಳಿವೆ ದೇವಸ್ಥಾನದಲ್ಲಿ, ಅವನ್ನ ನೋಡಬಹುದು. ಅದೆಲ್ಲ ಮಾಸಿ ಹೋಗ್ಬಿಟ್ರೆ ಈಗ ರಕ್ಷಣೆ ಇಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿನ ಪ್ರೋತ್ಸಾಹ ಮಾತ್ರ ನಮ್ಮಲ್ಲಿ ಸಿಗ್ತಷ್ಟೆ. ಮತ್ತೆ ನಮ್ಮ ಪುರಾತನ ಗ್ರಂಥಗಳ ತಾಳೆಗರಿ ಕಟ್ಟುಗಳಿದೀವಲ್ಲ, ಆ ಕಟ್ಟುಗಳ ಬೈಂಡಿಂಗ್ ಇದೆಯಲ್ಲ, ಮರದ ಬೈಂಡಿಂಗ್, ಅದ್ರ ಮೇಲೆ ಚಿತ್ರ ಬಿಡಿಸ್ತಾ ಇದ್ರು. ಮತ್ತೆ ಒಳಗಡೆ ಇರ್ತಕ್ಕಂಥ ಎಲೆಗಳ ಮೇಲೆ ಅದ್ರ ಮೇಲೂ ಕೂಡ ಚಿತ್ರ ಬಿಡಿಸ್ತಾ ಇದ್ರು. ಅವೆಲ್ಲ ಬರೀ ಚಿತ್ರಗಳು ಅಷ್ಟೇ, ವ್ಯಕ್ತಿಗಳ ಚಿತ್ರ ಅಲ್ಲ. ಇನ್ನೊಂದು ಬಹಳ ವಿಶೇಷವಾಗಿ ಗಮನಿಸಬೇಕಾದೇನೆಂದ್ರೆ, ಭಾರತೀಯರಲ್ಲಿ ಒಂದು ಸಂಪ್ರದಾಯ ಬರಲಿಲ್ಲ ನೋಡಿ. 14ನೇ ಶತಮಾನದ ಇತ್ತೀಚೆಗೆ ಇಂಗ್ಲೆಂಡ್ ಒಂದರಲ್ಲೇ ಅವತ್ತಿನ ಕಾಲದ ಪ್ರಸಿದ್ಧ ವ್ಯಕ್ತಿಗಳ ಪೋರ್ಟ್ರೈಟ್, ಅಂದ್ರೆ ನಿಯರ್ ಫೋಟೋಗ್ರಾಫ್ ಅಂತ ಅನ್ನೋ ರೀತಿ ಚಿತ್ರಗಳನ್ನು ಬರೆದಿದ್ದಾರೆ. ಶೇಕ್ಸ್ಪಿಯರ್ ಚಿತ್ರ ಸಿಗುತ್ತೆ ನಮಗೆ ಹೆಂಗಿದ್ದ ಅಂತ. ಎಲಿಜಬೆತ್ ಮಹಾರಾಣಿ ಚಿತ್ರ ಸಿಗುತ್ತೆ, ಆಕೆಯ ಆಸ್ಥಾನದ ಲಾರ್ಡ್ಸ್ ಅವ್ರದ್ದೆಲ್ಲ ಚಿತ್ರಗಳು ಸಿಗ್ತವೆ. ನಮ್ಮಲ್ಲಿ ಯಾರ ಚಿತ್ರ ಹಾಗೆ ದೊರೆಯುತ್ತೆ? ಈ ಪ್ರಶ್ನೆ ಹಾಕೊಂಡ್ರೆ ಇಲ್ಲ, ಇಲ್ವೇ ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ನಮ್ಮಲ್ಲಿ ಬಂದುತ್ತೆ. ಉದಾಹರಣೆಗೆ ಬಸವಣ್ಣವ್ರ ಚಿತ್ರ ನಾವು ಬರ್ಕೊಂಡಿದೀವಿ, ಹಾಗಿದ್ರ ಅಂದ್ರೆ ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಗ್ರೀಕ್ ಇತಿಹಾಸನ ಗಮನಿಸಿದ್ರೆ ಕ್ರಿಸ್ತ ಪೂರ್ವದಲ್ಲೇ ಜೂಲಿಯಸ್ ಸೀಸರ್ ಅವರಿಂದ ಹಿಡಿದು ಆ ಕಾಲದಲ್ಲಿ ಮೂರ್ತಿಗಳ ಮೂಲಕ ಚಿತ್ರ ತೋರಿಸ್ಕೊಡ್ತಾ ಇದ್ರು. ಅಂದ್ರೆ ವ್ಯಕ್ತಿಯ ಮಟ್ಟದ ಶಿಲ್ಪಗಳನ್ನ, ಚಿತ್ರಗಳನ್ನ ನಿರ್ಮಾಣ ಮಾಡೋದಲ್ಲಿ ಪಾಶ್ಚಿಮಾತ್ಯರು ತುಂಬಾ ಮುಂದಿದ್ರು. ಅದ್ ನಾವು ಬಹಳ ಹಿಂದುಳ್ಕೊಂಡಿದ್ವಿ. ಇವತ್ತು ನನ್ನ ಒಂದು ಕಳಕಳಿಯ ಮನವಿ ಏನು ಅಂತ ಕೇಳಿದ್ರೆ, ಪ್ರಸಿದ್ಧ ವ್ಯಕ್ತಿಗಳ ಪೋರ್ಟ್ರೇಟ್ ಅನ್ನ ನಮ್ಮ ಕಲಾವಿದರು ಮಾಡೋದು ಸರಿ ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೆ ಫೋಟೋಗ್ರಾಫ್ ಅಲ್ಲಿ ತೆಗಿತಕ್ಕಂತ ಚಿತ್ರಣೆ ಬೇರೆ, ಪೇಂಟಿಂಗ್ ಮೂಲಕ ತೋರಿಸ್ತಕ್ಕಂತ ಚಿತ್ರಣೆ ಬೇರೆ. ಪೇಂಟಿಂಗ್ ಅಲ್ಲಿ ವ್ಯಕ್ತಿಯ ಮುಖದ ಚರ್ಯೆ ಮಾತ್ರ ಅಲ್ಲಿ ದಾಖಲಾಗೋದಿಲ್ಲ, ಆದ್ರೆ ಅವನ ಭಾವನೆಗಳು ಕೂಡ ಅಲ್ಲಿ ಅಭಿವ್ಯಕ್ತ ಕೊಡ್ತವೆ. ಆ ರೀತಿ ಚಿತ್ರ ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ಮೊನಾಲಿಸಾ ಪೇಂಟಿಂಗ್, ಪ್ಯಾರಿಸ್ನ ಲೌರೆ ಮ್ಯೂಸಿಯಂ ನಲ್ಲಿ ಮೊನಾಲಿಸಾ ಜಗತ್ ಪ್ರಸಿದ್ಧವಾದ ಪೇಂಟಿಂಗ್. ನೀವು ಆ ಪೇಂಟಿಂಗ್ ನೋಡ್ತಾ ನಿಂತ್ಕೊಂಡ್ರೆ ನೋಡಿದಷ್ಟು ಬೇರೆ ಬೇರೆ ಅರ್ಥಗಳು ನಿಮಗೆ ಹೊಳಿತಾ ಬರ್ತವೆ. ಒಂದು ಪದ್ಯ ಓದಿದ್ರೆ ಅಥವಾ ಒಂದು ವಚನವನ್ನು ಓದಿದ್ರೆ ಎಷ್ಟು ಬಗೆಯಲ್ಲಿ ಅರ್ಥವನ್ನ ಹೇಳ್ಬೋದು ವಚನಕ್ಕೆ, ಅದೇ ರೀತಿ ಮೊನಾಲಿಸಾ ಚಿತ್ರವನ್ನು ನೋಡ್ತಾ ನಿಂತ್ಕೊಂಡ್ರೆ ಆತ ಅರ್ಥಗಳು ನಮ್ಗೆ ಹೊಳಿತಾ ಬರ್ತವೆ. ಅದೇ ಫೋಟೋಗ್ರಾಫ್ ಅಲ್ಲಿ ಹಂಗ ಆಗೋದಿಲ್ಲ, ಯಾಕೆಂದ್ರೆ ಅದು ಮೆಕ್ಯಾನಿಕಲ್ ಅಲ್ಲ ಅಷ್ಟೇ. ಅದು ಅದೇ ಚಿತ್ರಕಲಾವಿದ ಮಾಡ್ತಕ್ಕಂಥ ಕೆಲಸನೇ ಒಂದು ಬೇರೆ ಇರುತ್ತೆ. ಆ ಕಡೆಗೆ ನಮ್ಮ ಕಲಾವಿದರು ಗಮನ ಹೆಚ್ಚು ಕೊಡಬೇಕು ಅಂತ ಅಂದ್ಕೊಂಡಿದೆ. ಅದಕ್ಕೆ ನಮ್ಗೆ ಗೊತ್ತರ ಹಾಗೆ ಪ್ರೋತ್ಸಾಹ ಬೇಕು. ಈಗ ಚಿತ್ರ ಬರೆಸ್ಕೊಳ್ಳೋರು ಕೂಡ ಮುಂದೆ ಬರಬೇಕು. ದುಡ್ಡು ಕೊಟ್ಟು ಕಲಾವಿದರು ನೇಮಿಸ್ಕೊಂಡು ಅವ್ರ ಕೈಲಿ ಬರೆಸ್ಕೋಬೇಕು. ಮೈಸೂರು ಅರಮನೆಯಲ್ಲಿ ಕೆಲವು ಚಿತ್ರಗಳಿವೆ, ಮಹಾರಾಜರ ಚಿತ್ರಗಳಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೆ ನರಸಿಂಹರಾಜ ಒಡೆಯರು, ಜಯಚಾಮರಾಜ ಒಡೆಯರು, ಮತ್ತಿನ್ನೊಬ್ರು ಚಾಮರಾಜೇಂದ್ರ ಒಡೆಯರು, 4 ಜನ ಇರ್ತಕ್ಕಂಥ ಒಂದು ಪೇಂಟಿಂಗ್ ಇದೆ. ನಾನೀಗೊಂದು ತಿಂಗಳಿಂದ ಹೋಗಿ ನೋಡ್ಕೊಂಬಂದೆ. ಅದೆಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಎದ್ದು ಬರ್ತಾ ಇದ್ದಾರೆ ಅಂತ ಅನ್ಬೇಕು. ಅಷ್ಟು ಚೆನ್ನಾಗಿ ಅವ್ರ ಹೆಸರು ಮರ್ತೋಯ್ತು, ಪೇಂಟರ್ ಯಾರು ಅಂತ ಹೇಳ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಅದ್ಭುತವಾದ ಚಿತ್ರ ಅದು. ಈ ತರಹ ಚಿತ್ರಗಳನ್ನ ನಮ್ಮ ಕಲಾವಿದರು ರಚನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡೋದಾದ್ರೆ ಅವರ ಚಿತ್ರಗಳಿಗೆ ತುಂಬಾ ರೆಲೆವೆನ್ಸ್ ಬರುತ್ತೆ, ಪ್ರಸ್ತುತತೆ ಬರುತ್ತೆ. ಪ್ರಸ್ತುತತೆ ಅಂದ್ರೆ ಏನು? ಸಮಕಾಲೀನತೆ ಬರುತ್ತೆ. 100 ವರ್ಷ ಕಳೆದ್ರು, 200 ವರ್ಷ ಕಳೆದ್ರು, ಎಷ್ಟು ವರ್ಷ ಕಳೆದ್ರು ಕೂಡ ಸಮಕಾಲೀನತೆ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ನಮ್ಮವರು ಹಿಂದೆ ಹೀಗಿದ್ರು, ಈ ತರ ಕಾಣ್ತಾ ಇದ್ರು, ಇವರು ನಿಜವಾದ ವ್ಯಕ್ತಿಗಳು, ಇವರೇ ಇವರು ಅಂತ. ಬಟ್ ಇವತ್ತು ಅನೇಕ ಮಹನೀಯರ ಹಳೆ ಪುರಾತನ ಕಾಲದ ಚಿತ್ರಗಳು ನೋಡಿದಾಗ ನಮ್ಗೆ ಆ ಭಾವನೆ ಬರೋದಿಲ್ಲ. ಹೀಗಿದ್ದಿರ್ಬೋದು, ಇನ್ನೊಬ್ರು ಬೇರೆ ತರದಿರ್ಬೋದು ಅನ್ಸ್ಬಿಡುತ್ತೆ. ಮತ್ತೆ ನಾನು ಇತ್ತೀಚೆಗೆ ಶಿವಲಿಂಗಪ್ಪನವರ 3 ಚಿತ್ರಗಳನ್ನ ತುಂಬಾ ಮೆಚ್ಚಿಕೊಂಡಿದ್ದೇನೆ. 3 ಚಿತ್ರಗಳು ಅವ್ಯಾವು ಅಂತ ಕೇಳಿದ್ರೆ, ಒಂದು ಬಸವಣ್ಣವರದು, ಮತ್ತೊಂದು ಅಲ್ಲಮ ಪ್ರಭುಗಳದು, ಮತ್ತೊಂದು ಸಿದ್ದರಾಮಯ್ಯನವರದು, ಸಿದ್ದರಾಮೇಶ್ವರರು.
ಅಲ್ಲಮ ಪ್ರಭುಗಳ ಅವರ ಸಣ್ಣ ಕೃತಿ ನಾನು ಇಂಗ್ಲಿಷ್ ಇತ್ತೀಚೆಗೆ ಭಾಷಾಂತರ ಮಾಡಿ ಕೂಡ ಕೊಟ್ಟಿದ್ದೀನಿ, ಅದು ಪ್ರಿಂಟ್ ಕೂಡ ಆಗಿದೆ. ಆ ಕೃತಿಗೆ ಹಾಕಿರ್ತಕ್ಕಂಥ ಪೋರ್ಟ್ರೇಟ್, ಅಲ್ಲಮ ಪ್ರಭುಗಳ ಪೋರ್ಟ್ರೇಟ್ ಇದೆಯಲ್ಲ, ತುಂಬಾ ಸುಂದರವಾದ ಪೋರ್ಟ್ರೇಟ್. ನಾನು ಅವರಿಗೆ ಹೇಳ್ಕೊಂಡೆ, ಏನಂತ ಹೇಳ್ಕೊಂಡಿದ್ರೆ, ಸರ್ ದಯವಿಟ್ಟು ಇದು ಒಂದಷ್ಟು ಒಂದು 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 500 ಪ್ರತಿಗಳನ್ನ ಪ್ರಿಂಟ್ ಮಾಡಿಸಿ ಮೊದಲು ಫ್ರೀಯಾಗಿ ಹಂಚಿ, ನೀವು ದುಡ್ಡು ಹೋದ್ರೂ ಚಿಂತೆ ಇಲ್ಲ, ಫ್ರೀಯಾಗಿ ಹಂಚಿದ ಒಂದು ಕೆಲವೇ ಸಮಯದಲ್ಲಿ ಇದು ಪಾಪ್ಯುಲರ್ ಆಗುತ್ತೆ, ಮತ್ತೆ ಯಾರಾದ್ರೂ ಮುಂದೆ ಬಂದು ಪ್ರಿಂಟ್ ಮಾಡ್ತಾರೆ. ಇವತ್ತು ಬಸವಣ್ಣವರ ಪೋರ್ಟ್ರೇಟ್ ಹೇಗೆ ಸೇಲ್ ಆಗುತ್ತೋ, ಪ್ರಚಾರಕ್ಕೆ ಬರುತ್ತೋ, ಆ ರೀತಿ ನಿಮ್ಮ ಅಲ್ಲಮ ಪ್ರಭುಗಳ ಚಿತ್ರ ಕೂಡ ಪ್ರಚಾರಕ್ಕೆ ಬರುತ್ತೆ, ದಯವಿಟ್ಟು ಮಾಡಿ ಅಂತ ಅವ್ರಿಗೆ ಹೇಳಿದೆ ನಾನು. ಅವ್ರಿಗೆ ಮನಸ್ಸು ಹಾಕೊಂಡ್ರೆ ಏನೋ ಗೊತ್ತಿಲ್ಲ. ಈ ಕೆಲಸನ ಸಮಾಜದಲ್ಲಿ ಶಕ್ತಿವಂತರು ದಯವಿಟ್ಟು ಮುಂದೆ ಬಂದು ಮಾಡ್ಬೇಕು ಇದನ್ನ. ಅದೇ ತುಂಬಾ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚಾಗೋ ಸಂಗತಿ ಅಲ್ಲ, ಬಹಳ ಸಣ್ಣ ವಿಷಯ ಅದು. ಮೊದಲೊಂದು 500 ಕಾಪಿ, ಯಾರು ಇಂಟ್ರೆಸ್ಟ್ ಇರ್ತಾರೆ, ಫ್ರೇಮ್ ಹಾಕ್ಸ್ಕೊಳ್ತೀರಾ, ತಗೊಳ್ಳಿ ಒಂದು ಕಾಪಿನ ನಿಮ್ ಮನೇಲಿ ಹಾಕಿ. ಬಸವಣ್ಣವ್ರ ಫೋಟೋಗಳು ಪ್ರಚಾರಕ್ಕೆ ಬಂದದ್ದು ಹಾಗೇನೇನೆ, ಶರಣರ ಫೋಟೋಗಳು ಪ್ರಚಾರಕ್ಕೆ ಬಂದದ್ದು ಕೂಡ ಹಾಗೇನೇನೆ. ಇವತ್ತು ಬಸವಣ್ಣವ್ರೊಬ್ಬರನ್ನೇ ನಾವು ಮುಂದೆ ಮುಂದೆ ಬಿಟ್ಕೊಂಡು ಅವರೊಬ್ಬರಿಗೇನೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ದೊಡ್ಡ ವಿಷಯನೇ. ಆದ್ರೆ ಮಿಕ್ಕವರು ಕೂಡ ಅಷ್ಟೇ ದೊಡ್ಡವರಿದ್ದಾರೆ. ಅಲ್ಲಮ್ಮ ಇದ್ದಾರೆ, ಚನ್ನಬಸವಣ್ಣವ್ರು ಇದ್ದಾರೆ, ಅಕ್ಕ ಇದ್ದಾರೆ, ಯಾರಿಲ್ಲ, ಗಂಗಾಂಬಿಕೆ ಇದ್ದಾರೆ, ನೀಲಾಂಬಿಕೆ ಇದ್ದಾರೆ, ಅಂಬಿಗರ ಚೌಡಯ್ಯ ಇದ್ದಾರೆ, ಮಾದಾರ ಚೆನ್ನಯ್ಯ ಇದ್ದಾರೆ, ದೋಹರ ಕಕ್ಕ ಇದ್ದಾರೆ, ದೇವರ ದಾಸಮಯ್ಯ ಇದ್ದಾರೆ, ಯಾರಿಲ್ಲ. 200 ಚಿಲ್ಲರೆ ವಚನಕಾರಿದ್ದಾರೆ. ಒಂದು ಪಕ್ಷ ಏನಾದ್ರು ಕೂಡ ಸಾಧ್ಯಗರಾದ್ರೆ ಶಿವಲಿಂಗಪ್ಪನವರು ಈ 200 ಚಿಲ್ಲರೆ ವಚನಕಾರರ ಪೋರ್ಟ್ರೇಟ್ ಅನ್ನು ಕೂಡ ಬಿಡಿಸಬಹುದು ಅವರು. ಅದೇ ದೊಡ್ಡ ಗ್ಯಾಲರಿ ಮಾಡಬಹುದು, ದೊಡ್ಡ ಗ್ಯಾಲರಿ ಮಾಡಬಹುದು. ಅದು ಇದು ಮಾಡಬೇಕಾದ ಕೆಲಸ, ಮಾಡಬಹುದು ಅಂತ ಹೇಳ್ತಾರೆ, ಮಾಡಬೇಕಾದ ಕೆಲಸ. ಶರಣ ಸಾಹಿತ್ಯ, ಶರಣರು, ಅವರ ವಿಚಾರಧಾರೆ, ತಾತ್ವಿಕ ನಿಲುವು ಇತ್ಯಾದಿ ಪ್ರಚಾರಕ್ಕೆ ಬರಬೇಕಾದ್ರೆ ಈ ತರ ಪೋರ್ಟ್ರೇಟ್ ಮಾಡಬೇಕು. ಈ ಒಂದು ಕ್ಷೇತ್ರದಲ್ಲಿ ಅರಸಿಕುಮಾರ್ ಅವರು ಪ್ರಯತ್ನ ಮಾಡಬಹುದು, ಮನಸ್ಸು ಮಾಡಿದ್ರೆ ನಿಜಕ್ಕೂ ಅವ್ರು ಮಾಡಬಹುದು. ಒಂದು 50 ಪೋರ್ಟ್ರೇಟ್ ಮಾಡಿದ್ದೀರಾ? ಈಗ ನಾನು ಹೇಳಿ ಹೇಳಿ ಸರ್ ಪ್ಲೀಸ್. ಆಗ್ಬಹುದು, ಖಂಡಿತ ಆಗ್ಬಹುದು. ಆಗ್ಬಹುದು, ಖಂಡಿತ ಆಗ್ಬಹುದು. ಮತ್ತೆ ನಾನು ಆಗ್ಲೇ ಹೇಳಿದಲ್ಲ, ಈ ಆರ್ಟ್ ಗ್ಯಾಲರಿಗೆ ಒಂದು ಸ್ಪಷ್ಟ ರೂಪವನ್ನ ಕೊಡುವ ಅಗತ್ಯ ಇದೆ. ಅದಕ್ಕೆ ಅರಸಿಕುಮಾರ್ ಅವರು ಕೂಡ ಕೈ ಜೋಡಿಸಬೇಕು. ಒಂದು ಶಾಶ್ವತ ನೆಲೆ ಆಗ್ಬೇಕು, ಅದಕ್ಕೆ ಒಂದು ಶಾಶ್ವತ ಸಂಸ್ಥೆ ಆಗಬೇಕು. ಸಂಸ್ಥೆ ಆದಾಗ ಮೈಸೂರಿಗೆ ಬಂದಂತ ಜನ 10 ಜನ ಬಂದು ನೋಡ್ಕೊಂಡು ಪರವಾಗಿಲ್ಲ, ದಿವಸಕ್ಕೆ 10 ಜನ ಸಾಕು, 5 ಜನ ಬರಲಿ, ಬರ್ತಾ ಬರ್ತಾ ಪಾಪ್ಯುಲರ್ ಆಗಿಬಿಡುತ್ತೆ. ಒಂದು 100 ವರ್ಷ ಆದ್ಮೇಲೆ ದಿನಕ್ಕೆ 1000 ಜನ ಬರಕ್ ಶುರು ಮಾಡ್ತಾರೆ. ಕಾಲ ಕಳೆದಂತೆ ಇಂಥ ಮಹತ್ ಕಾರ್ಯಗಳಿಗೆ ಬೆಲೆ ಬರೋದು ಜಾಸ್ತಿ. ಹಾಗಾಗಿ ಮೈಸೂರು ಆರ್ಟ್ ಗ್ಯಾಲರಿ ಅಂತಕ್ಕಂಥದ್ದು ಈ ದಿಕ್ಕಲ್ಲಿ ಆಲೋಚನೆ ಮಾಡಿದ್ರೆ ಸೂಕ್ತ ಅಂತ ಅನ್ಕೊಂಡಿದ್ದಾರೆ. ಬರೀ ಈ ತರ ಕಾರ್ಯಕ್ರಮ ಮಾಡೋದು ಅಗತ್ಯ, ಇದರಿಂದ ಪ್ರಚಾರ ಸಿಗುತ್ತೆ. ಆದ್ರೆ ಇದಕ್ಕಿಂತ ಮೇಲ್ಮಟ್ಟದ ಕೆಲಸ ಆಗಬೇಕು ಅಂದ್ರೆ ಹೊರಗಡೆಯಿಂದ ಬಂದವರು ಅದಕ್ಕೆ ವಿಸಿಟ್ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೇ 3 ವಚನಗಳ ಕುರಿತು ಏನು ಪೋರ್ಟ್ರೇಟ್ ಮಾಡಿದ್ರಲ್ಲ, ಅದರ ಮೂಲ ವಚನ ನಿಮ್ಮ ಮುಂದೆ ಓದಕ್ಕೆ ನಾನು ಇಷ್ಟಪಡ್ತೀನಿ. ಓದಿ ನನಗೆ ಹೊಳೆದಂತೆ ಅದರ ಅರ್ಥ ಹೇಳಕ್ಕೂ ನಾನು ಪ್ರಯತ್ನ ಮಾಡ್ತೇನೆ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಮೊದಲನೇ ಸಾಲು, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಅಂದ್ರೆ ಇದೊಂದು ಸೈಂಟಿಫಿಕ್ ಸ್ಟೇಟ್ಮೆಂಟ್, ಇದು ವೈಜ್ಞಾನಿಕ ಹೇಳಿಕೆ, ವೈಜ್ಞಾನಿಕ ವಿಚಾರ. ಬಸವಣ್ಣವರು ಇದನ್ನ ನೇರವಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡಿಬಿಡ್ತಾರೆ, ತಿಳಿಸ್ಬಿಡ್ತಾರೆ ಅದನ್ನ. ಅದಕ್ಕಿಂತ ಮುಂಚೆ ಒಂದು ಕಲ್ಪನೆ ಇರುತ್ತಾ ಕೇಳಿದ್ರೆ, ಮಹನೀಯರ ಆಶೀರ್ವಾದದಿಂದ, ಅನುಗ್ರಹದಿಂದ, ಅವರ ಕೊಡ್ತಕ್ಕಂಥ ವರದಿಂದ ಮಕ್ಕಳಾಗ್ತವೆ ಅನ್ನತಕ್ಕಂಥ ಕಲ್ಪನೆ ಇತ್ತು. ಇದು ಬಹಳ ಕಾಲ ಪ್ರಚಾರದಲ್ಲಿ ಇತ್ತು. ಯಾಕೆ ಪ್ರಚಾರದಲ್ಲಿ ಇತ್ತು ಅಂತ ಕೇಳಿದ್ರೆ, ಇತಿಹಾಸದ ಪುಟ ನೀವು ಹಿಂದಕ್ಕೆ ತೆಗೆದು ನೋಡ್ತಾ ಹೋದ್ರೆ 100ರಲ್ಲಿ ಕಡಿಮೆ ಅಂತಂದ್ರೆ ಒಂದು 25-30 ಜನ ದಂಪತಿಗಳಿಗೆ ಮಕ್ಕಳಾಗ್ತಿರಲ್ಲ ಹಿಂದೆ. ಇದು ಗೊತ್ತಿರತಕ್ಕಂಥ ಸಂಗತಿ, ಮಕ್ಕಳಾಗ್ತಿರಲ್ಲ. ಅಂದ್ರೆ ಅವರಲ್ಲಿ ಪುರುಷತ್ವ ಕಡಿಮೆನಾ, ಸ್ತ್ರೀತ್ವ ಕಡಿಮೆ, ಅದೆಲ್ಲ ಕಾರಣ ಗೊತ್ತಿಲ್ಲ ಏನು ಅಂತ. ಇವತ್ತೆಲ್ಲ ಪ್ರಜಾಸಂಖ್ಯೆನ 10 ವರ್ಷ ಹಿಂದಕ್ಕೆ ಲೆಕ್ಕ ಹಾಕೊಂತ ಹೋದ್ರೆ 500 ವರ್ಷದ ಹಿಂದೆ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು? 1000 ವರ್ಷದಿಂದ ಎಷ್ಟಿತ್ತು? ಈ ಪ್ರಶ್ನೆ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅವತ್ತಿನ ಪ್ರಜಾಸಂಖ್ಯೆ ಅತ್ಯಂತ ಕಡಿಮೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾರಣ ಇದು ಒಂದು ಕಾರಣ. ಆ ಮುಗ್ಧ ತಂದೆ ತಾಯಿಗಳು ಯಾರ ಹತ್ರ ಹೋಗ್ತಾ ಇದ್ರು ಅಂದ್ರೆ ಬ್ರಾಹ್ಮಣರ ಹತ್ರ, ಮತ್ತೆ
ಮಂತ್ರವಾದಿಗಳ ಹತ್ರ, ಶಾಸ್ತ್ರ ಹೇಳ್ತಕ್ಕಂಥವ್ರ ಹತ್ರ, ಅಥವಾ ಇಂತಹ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ವರ ಕೇಳಕ್ ಹೋಗ್ತಾರೆ. ಇವತ್ತು ಕೂಡ ಹೋಗ್ತಾರೆ, ಗೊತ್ತಿದೆ ನಿಮ್ಗೆ. ಮರ ಸುತ್ತಾರೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ ಇವತ್ತು ಕೂಡ. ಇದ್ಯಾವುದು ಕೂಡ ಸತ್ಯ ಅಲ್ಲ. ಕೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಸತಿಪತಿಗಳು ಒಂದಾದ ಭಕ್ತಿ ಶಿವಂಗೆ ಹಿತವಪ್ಪುದು ಅಂತ ಮಾತಿದೆಯಲ್ಲ, ಸತಿಪತಿ ಒಂದಾದ್ರ ಮಾತ್ರ ಆ ವೈಜ್ಞಾನಿಕ ಪ್ರಕ್ರಿಯೆ ಒಂದು ರೂಪ ತಾಳುತ್ತೆ. ಇಲ್ಲಿ ಅವರ ಸಾಧ್ಯ ಇಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಜಲ ಬಿಂದು, ಒಂದು ಪುರುಷ ಒಂದು ಸ್ತ್ರೀ, ಇಲ್ಲಿ ಸಂಕೇತ ಜಲ ಮತ್ತು ಬಿಂದು, ಸ್ತ್ರೀಯ ಮತ್ತು ಪುರುಷ ಸಂಕೇತ. ಇದು ಬರೀ ಪುರುಷನ ಸಂಕೇತ, ಸ್ತ್ರೀ ಸಂಕೇತ ಅಂತ ಅಂದ್ಕೊಳ್ಳಂಗಿಲ್ಲ. ಬ್ರಾಹ್ಮಣ ಪುರುಷನಲ್ಲೂ ಕೂಡ ಇದೇ ಬಿಂದುನೇ. ಅಸ್ಪೃಶ್ಯನ ದೇಹದಲ್ಲೂ ಕೂಡ ಇದೇನೆ, ಮತ್ತೆ ಬೇರೆ ಇಲ್ಲ, ಒಂದೇ ಎರಡುವೆ. ಅಂದ್ರೆ ಅವರು ಅಪ್ರತ್ಯಕ್ಷವಾಗಿ ಬಸವಣ್ಣವ್ರು ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಎಲ್ಲಾ ಪುರುಷರು ಒಂದೇ, ಎಲ್ಲಾ ಸ್ತ್ರೀಯರು ಒಂದೇ, ಎಲ್ಲರೂ ಎಲ್ಲ ರೀತಿಯಿಂದಲೂ ಕೂಡ ಸಮಾನರು. ಇಲ್ಲಿ ಸಮಾನತೆಯ ತತ್ವ ಅಡಗಿದೆ ಈ ವಚನದಲ್ಲಿ. ಸಮಾನತೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹುಟ್ಟಿದ ನಾನೊಬ್ಬ ಮೇಲು ಅನ್ನತಕ್ಕಂಥ ವಾದನ ಇವರು ನೇರವಾಗಿ ಖಂಡಿಸಲೇ ಅಪ್ರತ್ಯಕ್ಷವಾಗಿ ಒಳ್ಳೆಯ ಮಾತುಗಳಿಂದ, ನೈವಾದ ಮಾತುಗಳಿಂದ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಆಸೆ, ಆಮಿಷ, ದೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಮತ್ತಿಷ್ಟ ಮೇಲೆ ಬರೀ ಹೆಣ್ಣು ಗಂಡು ಅಂತ ಹೇಳ್ಬಿಟ್ಟು ಸೆಕ್ಸ್ ಮೇಲೆ, ಜಡ್ಡರ ಮೇಲೆ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಆಸೆ, ಆಮಿಷ, ಅಸೂಯೆ, ದ್ವೇಷ ಇತ್ಯಾದಿ ದುರ್ಗುಣಗಳು ಮತ್ತೆ ಒಳ್ಳೆಯ ಗುಣಗಳು ಎಲ್ಲರೂ ಕೂಡ ಸಮಾನವಾಗಿದೆ. ಹೀಗಿರುವಾಗ ಒಬ್ಬ ದ್ವಿಜ, ಒಬ್ಬ ಕರ್ಣಗಳು ಹುಟ್ಟಿದವು ಅಂತ ಹೇಳಿದ್ರೆ ಅದನ್ನ ನಂಬಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಇದು ಈ ವಚನದ ಸಂದೇಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ರೆ ಯಾರು ನಿಜವಾಗ್ಲೂ ಕೂಡ ಮಾನವರು, ಕುಲಜರು, ಶ್ರೇಷ್ಠರು ಅನ್ನೋ ಪ್ರಶ್ನೆ ಕೊನೆಯಲ್ಲಿ ಉತ್ತರ ಹೇಳ್ತಾರೆ, ಲಿಂಗ ಸ್ಥಳವನ್ನರಿದವನೇ ಕುಲಜನು. ಅಂದ್ರೆ ಲಿಂಗಸ್ಥಳ ಅಂತಂದ್ರೆ ಲಿಂಗ ಸಮಾನತೆಯ ಸಂಕೇತ. ಲಿಂಗಸ್ಥಳ ಅಂದ್ರೆ ಸಮಾನತೆಯ ಸಂಕೇತದ ಸ್ಥಳ. ಅದನ್ನೇ ಗಮನಿಸ್ಬೇಕು. ಯಾರು ಲಿಂಗವನ್ನ ಧಾರಣೆ ಮಾಡ್ತಾರೋ ಮತ್ತೊಬ್ಬ ಲಿಂಗ ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಸಮಾನ, ಏನು ವ್ಯತ್ಯಾಸ ಇಬ್ಬರ ನಡುವೆ. ಹಾಗಿರುವಾಗ ಕರ್ಣದಲ್ಲಿ ಹುಟ್ಟಿದವರು ದ್ವಿಜರು ಅದು ಅಂತಕ್ಕಂಥ ಪರಿಕಲ್ಪನೆ ಸಂಪೂರ್ಣ ಶುದ್ಧ ತಪ್ಪು ಅಂತಕ್ಕಂಥ ಮಾತನ್ನ ಈ ವಚನದ ಹೇಳ್ತಾರೆ. ಈ ಇಷ್ಟು ಅರ್ಥವನ್ನ ಆ ಪೋರ್ಟ್ರೈಟ್ ಚಿತ್ರ ನಿಜಕ್ಕೂ ಕೂಡ ಬಿಂಬಿಸುತ್ತೆ, ನಿಜಕ್ಕೂ ಕೂಡ ಹೇಳುತ್ತೆ. ಸಾಧ್ಯವಾದ್ರೆ ಒಂದು ಪುಟ್ಟ ವಿವರಣೆಯನ್ನ ಬರೆದ್ರು ಕೂಡ ಸರಿ ಅಂತ ಕಾಣುತ್ತೆ. ಈಗ ಕೆಳಗಡೆ ಬ್ರಾಕೆಟ್ ಹೌದಾ, ಅದನ್ನ ಮಾಡೋದು ಸೂಕ್ತ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಜಾಸ್ತಿ ಆಯ್ತು ಅಂತ ಕಾಣುತ್ತೆ ಮಾತುಗಳು. ಶಿವಲಿಂಗಪ್ಪನವರು ಈ ಕ್ಷೇತ್ರದಲ್ಲಿ ಬಹಳ ದೂರ ನಡೆದು ಬಂದಿದ್ದಾರೆ, ಬಹಳ ದೂರ. ನಾನು ಹಾಗಾಗಿನೇ ಅವರ ಹತ್ರ ಮಾತಾಡ್ತಾ ಇರ್ತೇನೆ, ಭೇಟಿ ಆಗ್ತಾ ಇರ್ತೇವೆ. ನಾವೆಲ್ಲ ನನಗೆ ಆಶ್ಚರ್ಯ ಉಂಟು ಮಾಡ್ತಕ್ಕಂಥ ಸಂಗತಿ ಏನು ಅಂತ ಕೇಳಿದ್ರೆ, ಅವರ ದೇಹದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನಾನು ಎಷ್ಟೋ ಸರಿ ಆಶ್ಚರ್ಯ ಪಟ್ಟಿದ್ದೀನಿ. ಅವ್ರು ನಡೆದಾಡೋ ರೀತಿ, ಮಾತಾಡೋ ರೀತಿಯನ್ನು ಗಮನಿಸಿದಾಗ ಈ ದೇಹದಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಇವರಿಗೆ ಅಂತಂದ್ರೆ ಅವರ ಕ್ರಿಯಾಶೀಲತೆಯನ್ನು ಗಮನಿಸಿದ್ರೆ ಅಷ್ಟೊಂದು ಶಕ್ತಿ ಇದೆ ಅಂತ ಅನ್ಸುತ್ತೆ. ಆ ಶಕ್ತಿ ಇನ್ನು ಮುಂದೆಯೂ ಕೂಡ ಸೃಜನಶೀಲತೆಯ ದಿಕ್ಕಿನಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಅಪೇಕ್ಷೆ ಪಡ್ತೇನೆ.